ನಾನು ಮೊದಲನೇ ಬಾರಿಗೆ ಈ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ಮಾತನಾಡೋದು ಅಂತ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಒಂದು 50ರ ಸಂಭ್ರಮವನ್ನು ನಾನು ತುಂಬ ಸಲ ಹೇಳೋದುಂಟು. ಒಂದು ಸಂಸ್ಥೆಯನ್ನು 50 ವರ್ಷ ನಡೆಸಬೇಕಾದ್ರೆ ತುಂಬ ಕಷ್ಟ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕುಂಟು. ಹಾಗಾಗಿ ಪ್ರಾಯಶಃ ಒಂದು ಕುಟುಂಬವನ್ನು ಅಥವಾ ಒಂದು ದಾಂಪತ್ಯ ಜೀವನವನ್ನು 50 ವರ್ಷ ನಡೆಸಬೇಕಾದ್ರೂ ಖಂಡಿತವಾಗಿಯೂ ಕಷ್ಟ ಇದೆ ಅನ್ನುವಂಥದ್ದು. ಯಾಕೆಂದರೆ ದಾಂಪತ್ಯ ಜೀವನಕ್ಕೆ ಕಾಲು ಹಾಕಲಿಕ್ಕೆ ಕೈ ಹಾಕಲಿಕ್ಕೆ ಧೈರ್ಯ ಇಲ್ಲದಂಥ ನನ್ನಂಥ ಒಬ್ಬ ವ್ಯಕ್ತಿಗೆ ಖಂಡಿತವಾಗಿಯೂ ಇದು ಅತ್ಯಂತ ಒಂದು ಸಾಧನೆಯ ಮೇಲಿಗಲ್ಲು ಅಂತ ನಾನಂತೂ ಖಂಡಿತವಾಗಿ ಹೇಳಬೇಕು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನದ ಬಗ್ಗೆ ಅಥವಾ ಇವರ 50 ವರ್ಷದ ಸಂಭ್ರಮದ ಬಗ್ಗೆ ಕೇವಲ ಶುಭ ಹಾರೈಕೆಗಳನ್ನು ಹೇಳಬಹುದು, ಅಭಿನಂದನೆಗಳನ್ನು ಸಲ್ಲಿಸಬಹುದು. ನಿಮ್ಮ ಈ 50 ವರ್ಷದ ಜೀವನ ಇಲ್ಲಿರುವಂಥ ಕೆಲವರಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ರಿಗೂ ಪ್ರೇರಣೆಯಾಗಲಿ, ಅಭಿನಂದನೆಯಾಗಲಿ, ತಮ್ಮ ಇದೇ ರೀತಿಯ ಮಾರ್ಗದಲ್ಲಿ ನಡೆಯುವಂತೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ, ನನ್ನ ಹತ್ರ ಹೆಚ್ಚೇನು ಮಾತಾಡಲಿಕ್ಕೆ ರಾಜ್ಯಕ್ಕದವರು ಮಾತಾಡೋದಂತ ಹೇಳಿದ್ರೆ ರಾಜ್ಯಕ್ಕೆ ಸಿಕ್ಕಿದ್ರೆ 1 ಗಂಟೆ ಭಾಷಣ ಮಾಡಲಿಕ್ಕೆ ಆಗ್ತದೆ. ಚೌಟ್ರು ಹೇಳಿದಾಗೆ ಒಂದು ವಿಶೇಷವಾದ ಕಾರ್ಯಕ್ರಮ. 50 ವರ್ಷ ಮದುವೆಯಾಗಿ 50 ವರ್ಷ ಆದವರು ತುಂಬ ದಂಪತಿಗಳು ಇದ್ದಾರೆ, ಯಾರು ಇಲ್ಲ ಅಂತಲ್ಲ. ನಾವು ಕೂಡ ಹತ್ರ 15, 18, 20 ವರ್ಷವರೆಗೆ ಮುಟ್ಟಿದ್ದೇವೆ, ಸಾಗ್ತಾ ಇದ್ದೇವೆ ಗಾಡಿ. ಚೌಟ್ರೆ ಮದುವೆ ಆಗಬಾರ್ದು ಅಂತ ಹೇಳಿಲ್ಲ, ಗಾಡಿ ಒಮ್ಮೆ ಸ್ಟಾರ್ಟ್ ಆದ ಮೇಲೆ ರನ್ ಆಗ್ತಾ ಇರ್ತದೆ. ನೀವು ಅದಕ್ಕಾಗಿ ಮದುವೆ ಆಗದೆ ಇರಬೇಡಿ. ನಾವೆಲ್ಲ ಶುಭ ಹಾರೈಕೆ ಇದೆ, ನೀವು ಮದುವೆ ಇನ್ನೂ ಆಗ್ಬೋದು. ಈಗ ಎಷ್ಟು ಹುಡುಗಿಯರು ಕಾಯ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ಮದುವೆ ಆಗೋದಿದ್ರೆ. ಹೆಂಗಸರ್ ಇಲ್ಲ ಅಷ್ಟು ಏಜ್ ಆಗಲಿಲ್ಲ, ಅವರಿಗೆ ಹುಡುಗಿಯರೇ ಕಾಯ್ತಾ ಇದ್ದಾರೆ. ನೀವು ಮದುವೆ ಆಗಿ ಓಡಿಸ್ತಾರೆ. ನೆಕ್ಸ್ಟು ಇನ್ನು 1-2 ವರ್ಷದೊಳಗೆ ನೆಕ್ಸ್ಟ್ ಚುನಾವಣೆ ಬರೋವರೆಗೆ ನಾವು ಅವರು ಸೇರಿ ಮದುವೆ ಮಾಡ್ತೇವೆ ಚೌಟ್ರಿಗೆ. ಹಾಗೆ ಇರಬಾರ್ದು. ಒಂಟಿತನದ ಜೀವನ ಸ್ವಲ್ಪ ಸಮಯ ಒಳ್ಳೆಯದೇ ಕಾಣ್ತದೆ, ಆ ನಂತರ ಅದು ಒಳ್ಳೇದಾಗ್ತಾ ಹೋಗ್ತದೆ. ಸಂಟಿಕೊಂಡು ಒಂದು ಕೋಣ ಆ ಕಡೆ ಎತ್ತಿದ್ರೆ ಒಂದು ಕೋಣ ಈಗ ಎತ್ಕೊಂಡು ಹೋಗ್ತದೆ ಆ ಕಡೆ. ಅದಕ್ಕೇನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಇರ್ತದೆ ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟು ಎಲ್ಲ ಮಾಡಿಕೊಂಡು ಹೋಗಬೇಕು. ಅವರು ಹೇಳಿದನ್ನು ನಾವು ಸ್ವಲ್ಪ ಕೇಳಬೇಕಾಗ್ತದೆ, ನಾವು ಹೇಳಿದನ್ನು ಅವರು ಸ್ವಲ್ಪ ಕೇಳಿಕೊಂಡು ಹೋದರೆ ಜೊತೆಯಲ್ಲಿ ಸಾಕ್ತದೆ. ಈಗ ಇವರೆಲ್ಲ ನೀವು ಹೇಳಿದ್ರಲ್ಲ, ಎಲ್ಲ ಕ್ರೀಮ್ಡ್ ಆಡಿಯನ್ಸ್ ಅಂತ. ಇವರೆಲ್ಲ 50 ವರ್ಷ ಮದುವೆ ಆಗಿ 2 ಮಕ್ಕಳು 3 ಮಕ್ಕಳು ಮಾಡಿದವರೇ ಇರೋದು. ಈಗ ಮಾತ್ರ ಒಂದೊಂದು ಮಕ್ಕಳು ಅಸ್ತಿ. ಹಿಂದೆಲ್ಲ 3, 4, 5 ಮಕ್ಕಳು ಮಾಡಿದವರು ಯಾರಿದ್ದಾರೆ? ಅದು ಕಂಟಿನ್ಯೂಸ್ ನಡೀತದೆ. ಒಳ್ಳೇದಾಗಲಿ. ನಾವೆಲ್ಲ ಸೇರಿ ಚೌಟ್ರಿಗೆ ಮದುವೆ ಮಾಡೋಣ ನೆಕ್ಸ್ಟ್ 1 ವರ್ಷದ ನಂತರ.